ಆರೋಪ ಎಸಗಿದ ಮುಗಳಕೋಡ್ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳು ಕೆಲಸಕ್ಕೆ ಸಾಮೂಹಿಕ ಗೈರಾಗಿ ಮದುವೆಗೆ ಹಾಜರಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಮುಗಳಕೋಡ ಪಟ್ಟಣದಲ್ಲಿ ಕರ್ತವ್ಯದಲ್ಲಿರುವಾಗಲೇ ಮದುವೆ ಕಾರ್ಯಕ್ರಮದಲ್ಲಿ ಸಿಬ್ಬಂದಿಗಳು ಭಾಗಿಯಾಗಿದ್ದಾರೆ. ಸಮುದಾಯದ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳಿಂದ ಎಡವಟ್ಟಾಗಿದೆ. ಗುರುವಾರ ಮಧ್ಯಾಹ್ನ ಮದುವೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಆರೋಗ್ಯ ಕೇಂದ್ರದ ಅಷ್ಟು ಸಿಬ್ಬಂದಿಗಳು ಸಂಜೆ 4 ಗಂಟೆಯಾದರೂ ಒಬ್ಬರು ಸಿಬ್ಬಂದಿನೂ ಇಲ್ಲದೆ ಗಾಳಿ ಹೊಡೆದ ಆಸ್ಪತ್ರೆ. ಈ ವೇಳೆ ಚಿಕಿತ್ಸೆಗೆಂದು ಬಂದಿದ್ದ ಸಾರ್ವಜನಿಕರು ಚಿಕಿತ್ಸೆ ಇಲ್ಲದೆ ವಾಪಸ್ ಹೋಗಿದ್ದಾರೆ. ಈ ಎಡವಟ್ಟು ಸ್ಥಳೀಯರ ಕೆಂಗಣ್ಣಿಗೆ ಗುರಿಯಾಗಿದ್ದು, ಇವರಿಗೆ ಸರ್ಕಾರದ ಕೆಲಸ ಮಾಡಲೆಂದು ಸಂಬಳ ನೀಡ್ತಾರೆ. ಆದರೆ ಇವರು ಸರ್ಕಾರಿ ಸಂಬಳ ಪಡೆದು ಮದುವೆ ಮೋಜು ಮಸ್ತಿ ಅಂತ ಅಡ್ಡಾಡ್ತಾ ಇದ್ದಾರೆ. ಇದು ಸರ್ಕಾರ ಬಡವರಿಗಾಗಿ ನಡೆಸ್ತಾ ಇರುವ ಆರೋಗ್ಯ ಕೇಂದ್ರ ಧರ್ಮದ ಛತ್ರ ಅಲ್ಲ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನಾಗಿತ್ತು? ನಮ್ಮ ಮುಗಳಕೋಡ ಪುರಸಭೆ ವ್ಯಾಪ್ತಿಯೊಳಗೆ ಬರ್ತಕ್ಕಂಥ ಏನು ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆ ಸರ್, ಹಾಸ್ಪಿಟ್ಲ್ ನಾವು ಮಧ್ಯಾಹ್ನ ಇವತ್ತು ಹೋಗಿದ್ವಿ. ಸ್ವಲ್ಪ ಕಾರಣಾಂತರದಿಂದ ಸ್ವಲ್ಪ ಕಾಯಿಲೆ ಒಳಗಂಡು ಹೋಗಿದ್ವಿ. ಹೋದಾಗ ಅಲ್ಲಿ ಇರ್ತಕ್ಕಂಥ ಸುಮಾರು 30 ಜನ ಇರ್ತಕ್ಕಂಥ ಸ್ಟಾಫ್, ಅದು ದೊಡ್ಡ ಆಸ್ಪತ್ರೆ ನಮ್ಮದು. ಒಂದು 4-5 ಜನ ಅಟೆಂಡರ್ಗಳು ಅಷ್ಟೇ ಇದ್ದಾರೆ ಅಲ್ಲಿ. ಮೇನ್ ಡಾಕ್ಟರ್ಸ್ ಆಯಿತು, ಮೇನ್ ಸ್ಟಾಫ್ ಆಯಿತು, ಎಲ್ಲರೂ ಕೂಡ ಒಂದು ಮದುವೆ ಸಮಾರಂಭಕ್ಕೆ ಹೋಗಿದ್ದಾರೆ. ಇಲ್ಲಿ ಬರ್ತಾರೆ, ಬಂದು ತಮ್ಮಗಳನ್ನ ಕೊಡ್ತಾರೆ, ಕೊಟ್ಟು ತಮ್ಮ ಪರ್ಸನಲ್ ಕೆಲಸಗಳಿಗೆ ಹೋಗ್ತಾರೆ. ಇದು ತಪ್ಪಿದು. ಇದು ಎಲ್ಲಿಯೂ ಕೂಡ ಇದು ಯಾವುದೇ ಕಾನೂನಲ್ಲಿ ಇಲ್ಲಿದು ತಪ್ಪಿದು. ಇದನ್ನು ಮಾಡಬಾರ್ದು ಯಾರು ಕೂಡ. ಇಲ್ಲಿ ಹಲವಾರು ಅಧಿಕಾರಿಗಳು, ಹಲವಾರು ಇಲಾಖೆಗಳು ಹಾಸ್ಪಿಟ್ಲ್ ಒಂದೇ ಅಲ್ಲ, ಆದರೆ ಅತಿ ಹೆಚ್ಚು ಮಾಡ್ತಕ್ಕಂಥದ್ದು ಹಾಸ್ಪಿಟ್ಲು. ಈಗ 2 ಸತಿ ಏನೋ ನಮ್ಮ ಪತ್ರಿಕಾ ಮಾಧ್ಯಮದವರು ಅವರಿಗೆ ಸ್ವಲ್ಪ ತಿಳಿ ಹೇಳಿದರು, ಆದರೂ ಕೂಡ ಅವರು ಅದನ್ನೇ ಮುಂದುವರಿಸಿದ್ದಾರೆ. ಇಲ್ಲಿ ಬಂದು ತಮ್ಮ ವೈಯಕ್ತಿಕ ಕೆಲಸಕ್ಕೆ ಹೋಗೋದಾತ್ರ ಗೌರ್ಮೆಂಟ್ ಪಗಾರ ಇಲ್ಲಿ ಪೋಲ್ ಆಗ್ತೈತಿ, ಗೌರ್ಮೆಂಟ್ ದುಡ್ಡು ಪೋಲ್ ಆಗತೈತಿ ನಮ್ಮದು. ಹಾಗಾಗಿ ಬರ್ತಕ್ಕಂಥ ಇಲ್ಲಿ ಕಾಯಿಲೆ ಒಳಗೊಂಡು ಬರ್ತಕ್ಕಂಥ ವ್ಯಕ್ತಿಗಳಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಸಿಗಾಕತ್ತಿಲ್ಲ. ಮತ್ತು ಏನೇ ಒಂದು ಪ್ರಶ್ನೆ ಮಾಡಿದ್ರು ಕೂಡ ಉಡಾಪಿ ಉತ್ತರಗಳನ್ನ ಕೊಡ್ತಾರೆ. ಏನೇ ಪ್ರಶ್ನೆ ಮಾಡೋದು ಉಡಾಪಿ ಉತ್ತರಗಳನ್ನ ಕೊಡ್ತಾರೆ. ಮತ್ತು ಇನ್ನೊಂದು, ನಮ್ಮ ಹಾಸ್ಪಿಟ್ಲ್ ದೊಡ್ಡ ಹಾಸ್ಪಿಟ್ಲ್ ನಮ್ಮದು, ಗೌರ್ಮೆಂಟ್ ಹಾಸ್ಪಿಟ್ಲ್, ಸರಿಯಾದ ಟ್ರೀಟ್ಮೆಂಟ್ ನಮ್ಮಲ್ಲಿ ಸಿಗಾತಿಲ್ಲ. ಇದಕ್ಕೆ THO ಆಗಿರ್ಬೋದು, DHO ಆಗಿರ್ಬೋದು, ಯಾರಾದರೂ ಅದನ್ನು ದಯಮಾಡಿ ಇದಕ್ಕೆ ಆದಷ್ಟು ಜಲ್ದಿ ಇವ್ರ ಮೇಲೆ ಕಠಿಣ ಕ್ರಮ ತೊಗೋಬೇಕು. ಇವರು ಮನೆ ಫಂಕ್ಷನ್ಗಳಿಗೆ, ಮದುವೆ ಕಾರ್ಯಕ್ರಮಗಳಿಗೆ ಹೋಗೋಕ್ಕಿಲ್ಲಿ ಗೌರ್ಮೆಂಟ್ ಏನು ಇವ್ರನ್ನೇನು ಇಲ್ಲಿ ಇಟ್ಕೊಂಡಿಲ್ಲ, ಇಲ್ಲಿ ಕೆಲಸ ಮಾಡೋಕ್ಕೆ ಇಟ್ಕೊಂಡಿತ್ತು ಗೌರ್ಮೆಂಟ್ ಇವ್ರನ್ನ. ಹಾಗಾಗಿ ದಯವಿಟ್ಟು ಈ ಒಂದು ಏನು ಸಮಸ್ಯೆ ಇದೆ, ನಿಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾನು ವಿನಂತಿ ಮಾಡ್ಕೊತೀನಿ, ಈ ಸಮಸ್ಯೆಗೆ ಅತಿ ವೇಗವಾಗಿ ತಾವು ಸ್ಪಂದಿಸಬೇಕು. DHO ಆಗಲಿ, THO ಆಗಲಿ, ಯಾರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದೀರಿ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಂದಿಸಲಿಲ್ಲ ಅಂದಲ್ಲಿ ಮುಂದಿನ ದಿನಮಾನಗಳಲ್ಲಿ ಆ ಗೌರ್ಮೆಂಟ್ ಹಾಸ್ಪಿಟಲ್ ಮುಂದೆ ನಾವು ಧರಣಿ ಕೊಡಬೇಕಾಗ್ತದೆ. ನಾವು ಒಂದು 200 ಜನ 300 ಜನ ಕರ್ಕೊಂಡು ಹೋಗಿ ಧರಣಿ ಕೊಡಬೇಕಾಗ್ತದೆ. ದಯವಿಟ್ಟು ಇದು ಏನಿದೆ ಅದಕ್ಕೆ ಯಾರಿದ್ರೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದೀರಿ ದಯವಾಟಿ ಕಡೆ ಎಚ್ಚರ ವಹಿಸಬೇಕು. ಹಾಗೆ ನಾವು ಎಲ್ಲರೂ ಅಧಿಕಾರಿಗಳು ಕೂಡ ಮನವಿ ಮಾಡ್ಕೊತೀವಿ, ತಮ್ಮ ಕೆಲಸಗಳನ್ನ ತಾವು ನಿಭಾಯಿಸಬೇಕು. ಸುಮ್ಮನೆ ಬರೋದು, ಇಲ್ಲಿ ತಂಬು ಕೊಡೋದು, ಮತ್ತು ನಿಮ್ಮ ಡ್ಯೂಟಿ ಮುಗೋ ಟೈಮ್ ಬಂದು ತಂಬು ಕೊಡೋದು, ಇಲ್ಲೇನು ಧರ್ಮನ ಛತ್ರ ಇಲ್ಲಿ ಏನಿದೆ ಅದೇನು ಅದು ಛತ್ರ ಅಂತಾರಲ್ಲ, ಆ ಥರ ಛತ್ರ ಇಲ್ಲಿದೆ. ಗೌರ್ಮೆಂಟ್ ದುಡ್ಡು ಐತಿ, ಜನಸಾಮಾನ್ಯರಿಗಾಗಿ ಇರ್ತಕ್ಕಂಥ ಸರ್ಕಾರಗಳಿರ್ತಾವೆ. ಈ ಸರ್ಕಾರಗಳು ಸಹಿತ ಇಂಥವಕ್ಕೆಲ್ಲ ಸ್ವಲ್ಪ ನೋಡ್ಬೇಕಿಂತವೆಲ್ಲ ಕಂತ ನೋಡಬೇಕು. ಯಾರು ತಪ್ಪುಗಳನ್ನ ಮಾಡ್ತಾ ಇದ್ದಾರೆ, ಕಠಿಣ ಕ್ರಮವನ್ನು ಇದು ಇಲಾಖೆಗೆ ಸಂಬಂಧಪಟ್ಟವ್ರು ಎಲ್ಲರೂ ಕೂಡ ಇದಕ್ಕೆ ಮಾಡಬೇಕಂತ ತಮ್ಮಲ್ಲಿ ಒಂದು ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ಕೊತೀವಿ ಸರ್. ಉದಯ್ ಹೊಸ್ಮನಿ, KMM ಕನ್ನಡ ನ್ಯೂಸ್, ಚಿಕ್ಕೋಡಿ.